여러분 안녕하십니까? ಎಲ್ಲರಿಗೂ ಕೂಡ ನಮಸ್ಕಾರ. 우리는 지난번에 이어서 창세기 제4장에 있는 말씀을 나누겠습니다. ಹಿಂದಿನ ಭಾಗದಿಂದ ಮುಂದುವರಿಸೋಣ ಮತ್ತೆ ಆದಿಕಾಂಡ 4ನೇ ಅಧ್ಯಾಯ ಕುರಿತಾಗಿ ಮಾತಾಡೋಣ. 창세기 4장입니다. ಆದಿಕಾಂಡ 4ನೇ ಅಧ್ಯಾಯ. 제가 1절부터 읽겠습니다. ನಾನು 1ನೇ ವಚನದಿಂದ ಓದುತ್ತೇನೆ. 아담이 그 안에 하와와 동침하며 하와가 잉태하여 가인을 낳고 이르되 내가 여호와로 말미암아 등남하였다 하니라. ಆ ಪುರುಷನು ತನ್ನ ಹೆಂಡತಿಯಾದ ಹವ್ವಳನ್ನು ಕೂಡಲು ಆಕೆ ಗರ್ಭಿಣಿಯಾಗಿ ಕಾಯಿನನ್ನು ಹೆತ್ತು ಯೆಹೋವನ ಅನುಗ್ರಹದಿಂದ ಗಂಡು ಮಗನನ್ನು ಪಡೆದಿದ್ದಾನೆ. 그가 또 가인하고 아벨을 낳았는데 아벨은 양치는 자였고 가인은 농사는 자였다. ತರುವಾಯ ಅವನು ತಮ್ಮನಾದ ಹೇಬೆಲನನ್ನು ಹೆತ್ತಳು. ಹೇಬೆಲನು ಕುರಿ ಕಾಯುವನಾದನು, ಕಾಯಿನನ್ನು ವ್ಯವಸಾಯ ಮಾಡುವವನಾದನು. 세월이 지난 후에 가인은 땅의 소산으로 제물을 삼아 여호와께 드렸고 ಕಾಲಾಂತರದಲ್ಲಿ ಕಾಯಿನನು ಹೊಲದ ಬೆಳೆಯಲ್ಲಿ ಕೆಲವನ್ನು ತಂದು ಯೆಹೋವನಿಗೆ ಕಾಣಿಕೆಯಾಗಿ ಸಮರ್ಪಿಸಿದನು. 아벨은 자기도 양의 첫 새끼와 그 기름으로 드렸더니 여호와께서 아벨과 그 제물은 열납하셨으나 ಹೇಬೆಲನು ಹಾಗೆಯೇ ತನ್ನ ಹಿಂಡಿನ ಚೊಚ್ಚಲು ಕುರಿಗಳನ್ನು ಕಾಣಿಕೆಯಾಗಿ ತಂದು ಅವುಗಳನ್ನು ಕೊಬ್ಬನು ಹೋಮ ಮಾಡಿದನು. ಯೆಹೋವನು ಹೇಬೆಲ ಅವನ ಕಾಣಿಕೆಯನ್ನು 가인과 그 ಮೆಚ್ಚಿದನು. 제물은 열납하지 아니하신지라 가인이 심히 분하여 안색이 변하니 ಕಾಯಿನನನ್ನು ಅವನ ಕಾಣಿಕೆಯನ್ನು ಮೆಚ್ಚಲಿಲ್ಲ. ಇದರಿಂದ ಕಾಯಿನನು ಬಹು ಕೋಪಗೊಂಡು ಅವನ ಮುಖವು ಕಳೆಗೊಂಡಿತು. 여호와께서 가인에게 이르시되 네가 분하여면 어찌미며 안색이 변하면 어찌미뇨. ಆಗ ಯೆಹೋವನು ಅವನಿಗೆ ನೀನು ಯಾಕೆ ಕೋಪಗೊಂಡಿ, ನಿನ್ನ ತಲೆ ಯಾಕೆ ಬೊಗ್ಗಿತ್ತು ಎಂದು ಹೇಳಿದನು. 우리는 지난번에 우리가 이 가인과 아벨의 제사에 관해서 이야기를 했습니다. ಹಿಂದಿನ ಭಾಗದಲ್ಲಿ ಅವತ್ತು ಆ ಕಾಯಿನನ ಮತ್ತೆ ಹೇಬೆಲನ ಆ ಕಾಣಿಕೆ 물론 ಕುರಿತಾಗಿ 우리는 ಮಾತಾಡಿದ್ದೆವು. 그냥 성경을 표면적인 면으로 보면은 가인의 제사와 아벨의 제사, 하나님이 아벨의 제사 받고 가인의 제사 받잖아. 가인이 화를 냈다. 그냥 이해할 ಬರೇ 수 있습니다. ಸತ್ಯವೇದದ ಒಂದು ಹೊರಗಿನ ಮೇಲೆ ಮೇಲೆ ನೋಡಿದ ಆದರೆ ದೇವರು ಕಾಯಿನ ಒಂದು ಕಾಣಿಕೆ ಒಪ್ಪಿಕೊಳ್ಳಲಿಲ್ಲ. ದೇವರು ಹೇಬೆಲನ ಒಂದು ಕಾಣಿಕೆ ಒಪ್ಪಿಕೊಂಡನು. ಅದಕ್ಕೋಸ್ಕರ ಕಾಯಿನ ಹೀಗಾದ್ರೂ ಅಂತ ನಾವು ಅಂದುಕೊಂಡು 그러나 ಈ 우리가 ರೀತಿ ಅರ್ಥ 표면을 ಮಾಡ್ಕೊಳ್ತೇವೆ. 조금 더 깊이 들어가 생각을 해보면 ನಾವು ಮೇಲೆ ಮೇಲೆ ನೋಡದಂತೆ ಸ್ವಲ್ಪ ಒಳಗೆ ಆಳವಾಗಿ ಆಲೋಚನೆ ಮಾಡುವಾಗ 가인의 제사는 왜 하나님 받으실 수가 없었는가? ಯಾಕೆ ದೇವರು ಕಾಯಿನ ಕಾಣಿಕೆ ಒಪ್ಪಿಕೊಳ್ಳಲಿಲ್ಲ? 아벨의 제사는 어떻게 해서 하나님 받으셨는가? 그걸 생각하게 되는 ಮತ್ತು 것이죠. ನಾವು ಕೂಡ ಆಲೋಚನೆ ಮಾಡಬೇಕು, ಏಕೆ ದೇವರು ಹೇಬೆಲ ಕಾಣಿಕೆ ಒಪ್ಪಿಕೊಂಡನು 그러나 ಅಂತ. 그보다 좀 더 깊이 생각을 해보면 ಅದಕ್ಕಿಂತ ಆಳವಾಗಿ ನಾವು ಆಲೋಚನೆ ಮಾಡುವಾಗ 왜 가인은 그 하나님 받으실 수 없는 제사를 드릴 수밖에 없었던가? ಯಾಕೆ ತಾನೇ ಕಾಯಿನನು ಕೂಡ ದೇವರು ಒಪ್ಪಿಕೊಳ್ಳದ ಕಾಣಿಕೆಯನ್ನು ಕೊಟ್ಟನು? 아벨은 어떻게 제사를 드렸기에 하나님이 정말 기뻐해 받으신 제사를 드릴 수 있는가? ಮತ್ತೆ ದೇವರು ಒಪ್ಪಿಕೊಂಡಂತೆ ಸಂತೋಷದಿಂದ ಹೇಬೆಲನು ಹೇಗೆ ಆ ಒಂದು ಕಾಣಿಕೆಯನ್ನು ಕೂಡ 우리가 ಕೊಟ್ಟನು? 그런 부분을 생각하며 성경에서 그 문제를 풀어나갈 수가 있다는 ನಾವು 것이. ಈ ಒಂದು ದೃಶ್ಯವನ್ನು ನೋಡುವಾಗ ನಾವು ಕೂಡ ಸತ್ಯವೇದದಿಂದ ನಮ್ಮ ಒಂದು ಕಾಯಿನ ಪರಿಹಾರವನ್ನು ಕೂಡ 왜 ಕಂಡುಕೊಳ್ಳಬಹುದು. ನಾವು 땅의 소산으로 하나님께 제물을 삼아 제사를 드렸습니까? ಯಾಕೆ ಕಾಯಿನನು ಕೂಡ ಹೊಲದಲ್ಲಿರುವಂತ ನೆಲದ ಒಂದು ಕಾಣಿಕೆಯನ್ನು ಬಂದು 그냥 ಕೊಟ್ಟನು? 우리가 이 성경을 보면은 아담 하와가 에덴에서 창조돼서 에덴에 살고 있을 때 ನೋಡುತ್ತೇವೆ, ಆದಿಯಲ್ಲಿ ದೇವರು ಆದಮವನ್ನು ಉಂಟು ಮಾಡಿದಾದ ಮೇಲೆ ಅವರು ಏದೇನ್ ತೋಟದಲ್ಲಿ 이제 ಜೀವಿಸಿದರು. 뱀이 하와를 유혹을 했습니다. ಆ ಒಂದು ಸಮಯದಲ್ಲಿ ಸರ್ಪವು ಕೂಡ ಅವಳನ್ನು 이 ಶೋಧಿಸಿತು. 하와는 그때 두 가지 이 가운데 하나를 선택해야 하는데 ಆ ಒಂದು ಸಮಯದಲ್ಲಿ ಅವಳು ಒಂದು ಇಲ್ಲಂದ ಎರಡನ್ನು ಆರಿಸಿಕೊಳ್ಳಬೇಕಾಗಿತ್ತು. 하나님의 말씀을 선택하느냐 뱀의 말을 선택하느냐 그것이 하와의 그 숙제였습니다. ಮತ್ತೆ ಅವಳ ಒಂದು ಕೆಲಸವಾಗಿತ್ತು, ನಾನು ದೇವರ ವಾಕ್ಯನ ಒಪ್ಪಿಕೊಳ್ಳಲ್ಲ, ಇಲ್ಲ ಸೈತನ ಮಾತನ್ನು ಒಪ್ಪಿಕೊಳ್ಳಲ್ಲ ಅಂತ. 여러분 그가 하나님의 말씀을 받아들인다면 ಅವಳು ದೇವರ ಒಂದು ವಾಕ್ಯನ ಒಪ್ಪಿಕೊಂಡಿದ್ದರೆ 하나님과 마음이 하나 된 것을 가리켜 말하는 것입니다. ಅದು ಸೂಚಿಸುತ್ತದೆ ಅವಳ ಒಂದು ಹೃದಯವು ದೇವರ ಒಂದು ಹೃದಯದೊಂದಿಗೆ 그럼 ಇತ್ತು ಅಂತ. 그때부터 하와는 하나님으로부터 마음의 영향을 받게 ಆ ಒಂದು 됩니다. ಸಮಯದಿಂದ ಅವಳು ತನ್ನ ಹೃದಯದಲ್ಲಿ ದೇವರ ಒಂದು ಪ್ರಭಾವವನ್ನು ಕೂಡ 그런데 ಕಾಣಿಸಿದಳು. 하와가 하나님의 말씀보다는 뱀의 말이 더 마음에서 ಆದ್ರೆ ಅವಳ 가까웠습니다. ಹೃದಯದಲ್ಲಿ ದೇವರ ವಾಕ್ಯಕ್ಕಿಂತ ಬೇರೆ ಹೊರತು ಆಗಿ ಆ ಒಂದು ಸರ್ಪದ ಮಾತು ಬಂದು 그러니까 ಒಳಗೆ 하와는 뱀의 ಸ್ಥಾಪನೆಯಾಯಿತು. 말을 선택한 것이 그의 마음에 맞았다는 ಅವಳು 이야기죠. ಆ ಒಂದು ಸರ್ಪದ ಮಾತನ್ನು ಒಪ್ಪಿಕೊಳ್ಳುವುದಾಯ್ತು ಅಂತ ಹೇಳಿದ್ರೆ ಅವಳ ಒಂದು ಹೃದಯಕ್ಕೆ 그냥 ಆ 다른 ಒಂದು 말로 ಮಾತು ಸರಿಬಿತ್ತು 말한다면 ಅದಕ್ಕೆ. 하와의 마음과 뱀의 마음이 일치됐다 하는 말이죠. ಇನ್ನೊಂದು ಮಾತು ಹೇಳಬೇಕಂದ್ರೆ ಅವಳ ಒಂದು ಹೃದಯವು ಮತ್ತೆ ಸರ್ಪದ ಒಂದು ಹೃದಯವು ಒಂದಾಯಿತು. 그렇기 때문에 하와는 그때부터 그 생각의 세계가 자연스럽게 뱀의 영향을 ಆ 받을 ಒಂದು 수밖에 ಸಮಯದಿಂದ 없습니다. ಅವಳ ಪ್ರಪಂಚವು ಹೇಗೆ ಮಾಡಲ್ಪಟ್ಟಿದೆ ಅಂತ ಹೇಳಿದರೆ ಸ್ವಾಭಾವಿಕವಾಗಿ ಸೈತಾನನ 우리는 ಸರ್ಪದಿಂದ 성경 ಪ್ರಭಾವ 읽어보면 ಬೀರಿದಂತಾಗಿತ್ತು. 가룟 유다가 예수님을 팔았다고 기록되어 있습니다. ಸತ್ಯವೇದಲ್ಲ ನೋಡುತ್ತೇವೆ, ಇಸ್ಕರಿಯೋತ ಯೂದನು ಯೇಸುವನ್ನು ಮಾರಿಕೊಟ್ಟನು ಅಂತ. 그러나 성경 또 다른 한 면을 보면 뭐라고 기록되어 있냐면 마귀가 유다 마음에 예수 팔려는 생각을 넣었다고 기록되어 ಇನ್ನೊಂದು 있습니다. ಭಾಗದಲ್ಲಿ ವಾಕ್ಯ ಏನು ಹೇಳುತ್ತೆ ಅಂತ ಹೇಳಿದ್ರೆ ಸೈತಾನನು ಆ ಒಂದು ಯೂದನಿಗೆ ಆಲೋಚನೆ ಕೊಟ್ಟನು ಯೇಸುವನ್ನು ಹಿಡಿದುಕೊಳ್ಳುವುದಕ್ಕೋಸ್ಕರ ಅಂತ ಹೇಳುತ್ತದೆ. 그러면 가룟 유다가 있을 때 마귀가 가룟 유다에게 예수님을 팔고는 생각을 넣을 수 있도록
마귀하고 가룟 유다하고 마음의 ಅಲ್ಲಿ 통로가 ಹೇಳ್ತಾ ಇದೆ, ಒಂದು 형성됐다는 걸 ಹೃದಯದಲ್ಲಿ 얘기하는 ಒಂದು 거죠. ಚಾನಲ್ ಇದೆ ಇಸ್ಕರಿಯೋತನ ಮತ್ತೆ ಆ ಒಂದು ದೆವ್ವದ ಮಧ್ಯೆ. ಅದಕ್ಕೋಸ್ಕರ ಆ ಒಂದು ಸೈತಾನನು ಆ ಒಂದು ಆಲೋಚನೆ ಇಟ್ಟನು ಯೇಸುವನ್ನು 그거는 ಹಿಡ್ಕೊಳ್ಬೇಕಂತ. 하와 때부터 그 통로가 형성되어 있는 것입니다. ಆ ಒಂದು ಚಾನಲ್ ಯಾವಾಗ ಸೃಷ್ಟಿ ಆಯ್ತು ಅಂತ ಹೇಳಿದ್ರೆ ಹವ್ವಳ ಒಂದು ಸಮಯದಲ್ಲಿ. 그렇기 때문에 그거는 하와만 그런 게 아니라 가룟 유다도 마귀와 통로가 연결되기 때문에 마귀의 생각이 그냥 들어올 수가 있었어요. ಒಂದಿಗೆ ಮಾತ್ರ ಅಲ್ಲ, ಇಸ್ಕರಿಯೋತನೊಂದಿಗೂ ಕೂಡ ಅವನ ಒಂದು ಹೃದಯ ಮತ್ತೆ ಸೈತಾನ ಹೃದಯ ಒಂದಾಗಿದ್ದು. ಅದಕ್ಕೋಸ್ಕರ 그럼 ಸೈತಾನ 그게 ಅವನ ಹೃದಯದಲ್ಲಿ ಆಲೋಚನೆ ಇಟ್ಟನು, 사실이라면 ಅದಕ್ಕೆ ಹೆಸರು ಹಿಡಿದುಕೊಟ್ಟನು. 가인도 역시 사단과 마음의 통로가 연결된 사람. ಅದೇ ರೀತಿ ಕೂಡ ಅದು ನಿಜವಾಗಿದ್ದರೆ ಕಾಯಿನನ ಹೃದಯವು ಕೂಡ ದೆವ್ವದೊಂದಿಗೆ ಒಂದಾಗಿದೆ. 그러면 가인만 그런 게 아니라 아벨도 역시 사단과 마음이 통로가 형성된 사람. ಕಾಯಿನ ಒಂದಿಗೆ ಮಾತ್ರ ಅಲ್ಲ, ಹೇಬೆಲನೊಂದಿಗೆ ಕೂಡ ಸೈತಾನೊಂದಿಗೆ ಇದ್ದಂತ ಒಂದು ಚಾನಲ್ ಆತನ 여러분 ಹೃದಯದಲ್ಲಿ ಕೂಡ 우리가 ಇತ್ತು. 잘 아는 하나님의 기 쓰임 받는 종이 예를 다윗이나 다니엘이나 사도 바울이나 베드로 이 사람들도 다 동일하게 아담의 후손이기 때문에 사단과 마음의 통로가 형성되어 있는 사람들이었어요. ಅಪ್ಪುಲ್ಯ ದೇವ ಸೇವಕರಾದ ದಾವಿದನು, ದಾನಿಯೇಲನು, ಅಪೊಸ್ತಲನಾದ ಪೌಲನು, ಪೇತ್ರನು, ಯಾಕೆಂದ್ರೆ ಇವರೆಲ್ಲರೂ ಕೂಡ ಆದಮನ ಒಂದು ವಂಶಾವಳಿಯಿಂದ 다시 ಬಂದವರು. 말하면 아담의 후손 하와의 몸에서 난 그 후손들은 전부 다가 하와가 사단과 마음을 같이 해서 통로가 형성돼 그때부터 다 사단과 마음의 통로가 연결되어 있는 것이죠. ಹೇಗೆ ಅವಳಿಗೂ ಕೂಡ ಒಂದು ಚಾನಲ್ ದೆವ್ವದೊಂದಿಗೆ ಹೃದಯ ಇತ್ತು, ಅದೇ ರೀತಿ ಎಲ್ಲರಿಗೂ ಕೂಡ ಹೃದಯದ ಒಂದಾಯಿತು ಒಂದು ಚಾನಲ್ ಸೈತಾನೊಂದಿಗೆ. 자 이제 거기에서 우리가 생각해 봐야 할 일이 하나 ಆ 있어요. ಒಂದು ಸಂಗತಿಯಿಂದ ಒಂದು ಆಲೋಚನೆ ಮಾಡಬೇಕು, ಒಂದು ಸಂಗತಿಯನ್ನು 이 ಕುರಿತಾಗಿ. 세상 사람들 전부 다 마음의 통로가 사단과 형성되어 있을 때 어떤 일이 일어납니까? ಯಾವಾಗ ಲೋಕದಲ್ಲಿ ಎಲ್ಲಾ ಜನರೊಂದಿಗೆ ಆ ಒಂದು ಹೃದಯದಿಂದ ಅವರ ಚಾನಲ್ ಒಂದು ಸೈತಾನೊಂದಿಗೆ 그러면 ಒಂದಾಗಿರುವಾಗ 그때부터 ಏನಾಗುತ್ತದೆ? 우리가 사단의 영향력을 ಆ ಒಂದು 받아서 ಸಮಯದಿಂದ ನಾವೆಲ್ಲರೂ ಕೂಡ ಸೈತಾನಿಂದ ಪ್ರಭಾವ ಬೀರುತ್ತೇವೆ ಮತ್ತೆ ಸೈತಾನ 그러니까 ನಮ್ಮಲ್ಲಿ ಜಾಸ್ತಿ 거기서 ಮಾಡುತ್ತಾನೆ. 사단으로부터 형성되는 생각이 우리 속에 일어난다는 거죠. ಆ ಒಂದು ಸಮಯದಿಂದ ಸೈತಾನದಿಂದ ಬಂದಂತ ಒಂದು ಆಲೋಚನೆ ನಮ್ಮಲ್ಲಿ ಪ್ರಾರಂಭವಾಗುತ್ತದೆ. 얼마 전에 미국에서 어떤 팝콘 장사하는 사람이 있었어요. ಬಹಳ ದಿನಗಳಿಂದ ಅಮೆರಿಕದಲ್ಲಿ ಒಬ್ಬ ಪಾಪ್ಕಾರ್ನ್ ಮಾರುವವನಿದ್ದನು. 그 팝콘은 주로 극장이나 공원에서 많이 팔리는데 ಪಾಪ್ಕಾರ್ನ್ ಅಲ್ಲೂ ಕೂಡ ಪಾರ್ಕ್ ಅಲ್ಲಿ ಅಂತ ಹೇಳಿದ್ರೆ ಥಿಯೇಟರ್ ಗಳಲ್ಲಿ ಮಾರುತ್ತಾರೆ. 이 사람이 팝콘을 많이 팔기 위해서 계속 ಮತ್ತೆ ಈ ಒಂದು 끄집어내는 ಮನುಷ್ಯನು 연구를 ಬಹಳ 했어요. ಕಷ್ಟಪಟ್ಟು ಬಹಳ ಕಠಿಣವಾಗಿ ಓದಿದನು, ಹೇಗೆ ಆತನು ಹೆಚ್ಚಾಗಿ ಕೂಡ ಪಾಪ್ಕಾರ್ನ್ ಅನ್ನು 이 사람이 ಮಾರಬೇಕು 무슨 ಅಂತ. 일을 했느냐 하면은 극장에서 영화를 볼 때에 영화 필름사에다 ಅವಾಗೆಲ್ಲರೂ 팝콘 ಕೂಡ 사진 하나 ಇವನು ಏನ್ ಮಾಡಿದ ಅಂತ 찍어놨어요. ಹೇಳಿದ್ರೆ, ಯಾವಾಗ ಜನರೆಲ್ಲರೂ ಕೂಡ ಥಿಯೇಟರ್ ಅಲ್ಲಿ ಕೂತ್ಕೊಂಡು ಪಿಕ್ಚರ್ ನೋಡ್ತಿದ್ರು, ಆ ಒಂದು ಸಮಯದಲ್ಲಿ ಮಧ್ಯದ ಒಂದು ಫಿಲಂ ಅಲ್ಲಿ ಆತನು ಒಂದು ಪಾಪ್ಕಾರ್ನ್ ಒಂದು ಚಿತ್ರಣವನ್ನು ಕೂಡ 여러분 그 ತೋರಿಸಿದನು. 영화 필름 한 카트가 지나가는 것은 25분의 1초입니다. ಆ ಒಂದು ಫಿಲಂ ನ ಒಂದು ಸ್ಲೈಡ್ ಅದು 25ರಲ್ಲಿ 1 ಸೆಕೆಂಡ್ ಮಾತ್ರ ತೆಗೆದುಕೊಂಡು ಹೋಗುತ್ತದೆ ಅದು 그 ಮುಂದೆ ಹೋಗ್ಲಿಕ್ಕೆ. 수많은 필름이 지나갈 때 25분의 1초에 팝콘 사진 하나 지나간다면 사람들은 느끼질 못합니다. ಅಷ್ಟು ಸ್ಲೈಡ್ ಹೋಗಿರ್ಬೇಕಾದ್ರೆ ಅದಕ್ಕೊಂದು ಸಮಯದಲ್ಲಿ 25 ಒಂದು ಸೆಕೆಂಡ್ ಅಲ್ಲಿ ಆ ಒಂದು ಪಾಪ್ಕಾರ್ನ್ ಹೋದ್ರೆ ಯಾರು ಕೂಡ ಅದನ್ನು ಗಮನಿಸುವುದಿಲ್ಲ. 그러나 여러분 실제로 사진을 찍을 때 정상적인 사진은 125분의 1초를 사진을 많이 ಯಾವಾಗೆಲ್ಲರೂ 찍는데 ಕೂಡ ಅವರು ಪಿಕ್ಚರ್ ತೆಗಿತಾರೆ, ಆ ಒಂದು ಸಮಯದಲ್ಲಿ 120 ಸೆಕೆಂಡ್ ಅಷ್ಟು ಫಾಸ್ಟ್ ಆಗಿ ಅವರು ಪಿಕ್ಚರ್ ತೆಗಿತಾರೆ. 그래 125분의 1초에 비하면 25분의 1초는 5배나 긴 ನಿಜವೂ ಕೂಡ ಆ 시간이죠. ಒಂದು 120 ಸೆಕೆಂಡ್ ಅನ್ನು ಕೂಡ 2:25ರಲ್ಲಿ ಒಂದು ಅದನ್ನು ಕೂಡ ಹೊಂದಿಸಿ ನೋಡುವಾಗ ಅದು 5 분명히 ಪಟ್ಟು 정확하게 ಉದ್ದವಾಗಿರುತ್ತದೆ. 팝콘의 사진이 ಮೊದಲನೇದು 눈에 박힌다는 거예요. ಖಚಿತವಾಗಿ ಆ ಒಂದು ಪಾಪ್ಕಾರ್ನ್ ಒಂದು ಚಿತ್ರಣ ಅವರ ಕಣ್ಣಿಗೆ ಬೀಳುತ್ತಿತ್ತು. 그런데 그 신경이 거기 뇌에까지 전달하기 전에 딴 사진이 지나가 버리기 때문에 그냥 흐려버리고 맙니다. ಅದಕ್ಕೋಸ್ಕರ ಆ ಒಂದು ಚಿತ್ರಣ ಒಳಗೆ ಹೋಗೋದಕ್ಕಿಂತ ಮುಂಚೆ ಇನ್ನೊಂದು ಚಿತ್ರಣ ಕೂಡ ಮನಸ್ಸಲ್ಲಿ ಬರ್ತದಕ್ಕೋಸ್ಕರ ಆ 그러나 ಒಂದು 그것이 ಚಿತ್ರ 사람의 ಆಗುತ್ತಿತ್ತು. 큰 뇌에는 팝콘 사진이 전달 안 되지만 자율신경에까지는 팝콘 사진이 전달되는 겁니다. ಮನಸ್ಸಿಗೆ ಆದ್ರೆ ಅದು ಸರಿಯಾಗಿ ನಮ್ಮಲ್ಲಿ ಬಂದಿಲ್ಲ, ಆದರೆ ನಮ್ಮ ಇಂದ್ರಿಯಗಳಲ್ಲಿ ಮಾತ್ರ ಅದು ಬಂದಿದೆ ಅಷ್ಟೇ. 놀라운 것은 팝콘 사진을 영화 필름에다 한가 넣었을 때 그 휴식 시간에 많은 사람이 팝콘을 사 먹게 ಮಧ್ಯದಲ್ಲಿ 됩니다. ಒಂದು ಕೂಡ ಪಾಪ್ಕಾರ್ನ್ ಚಿತ್ರಣ ಹಾಕಿದ್ದಾರೆ. ಅನೇಕ ಜನರು ಕೂಡ ವಿರಾಮವಾದ ನಮ್ಮಂತಾರೆ ಅವ್ರಿಗೆಲ್ಲರೂ ಕೂಡ ಹೊರಗೆ ಬಿಟ್ಟಾದ ಮೇಲೆ ಅವರೆಲ್ಲರೂ ಹೋಗಿ ಆ ಒಂದು 그 ಪಾಪ್ಕಾರ್ನ್ 사람은 ಕೊಂಡುಕೊಳ್ಳುತ್ತಿದ್ದರು. 자기가 왜 팝콘을 사 먹는지 ಆ 모르겠어요. ಒಂದು ಜನರಿಗೆ ಗೊತ್ತಿಲ್ಲ ಯಾಕೆ ಪಾಪ್ಕಾರ್ನ್ 그냥 ತೆಗೆದುಕೊಳ್ಳುತ್ತಿದ್ದಾರೆ ಅಂತ. 팝콘이 먹고 싶으니까 먹는 거지. ನಾನು ತಿನ್ಬೇಕನ್ಸಿದೆ ಅದಕ್ಕೋಸ್ಕರ ತೆಗೆದುಕೊಳ್ತಾ ಇದ್ದೇನೆ ಪಾಪ್ಕಾರ್ನ್ ಅನ್ನು. 갑자기 뭐가 팝콘을 먹고 싶은 생각을 일으켰어요. ಯಾವ್ದು ಅವರಿಗೆ ಆಲೋಚನೆ ಕೊಟ್ಟಿತ್ತು ಒಂದು ಪಾಪ್ಕಾರ್ನ್ ತಿನ್ನಲಿಕ್ಕೆ? 그 사진이 자기 속에 자기도 모르게 갑자기 팝콘 먹고 싶은 생각 일으킨 겁니다. ಆ ಗೊತ್ತಿಲ್ಲದೆ ಒಂದು ಚಿತ್ರಣ ಅವರಿಗೆ ಒಂದು ಆಲೋಚನೆ ಕೊಟ್ಟಿತ್ತು ಆ ಒಂದು ಪಾಪ್ಕಾರ್ನ್ ಅನ್ನು ತಿನ್ನಬೇಕು 그럼 ಅಂತ. 갑자기 돈을 벌어야겠다는 생각이 들어본 적이 있습니다. ಯಾವ್ದಾದ್ರು ಕೂಡ ನಿಮ್ಗೆ ಆಲೋಚನೆ ಬಂದಿದೆ ತಕ್ಷಣವೇ ನಾನು ಹೆಚ್ಚಾಗಿ ಹಣ ಮಾಡಬೇಕು ಅಂತ? 갑자기 여러분 미운 사람 팍 생각내본 적이 있습니까? ಯಾವ ಕೂಡ ತಕ್ಷಣವೇ ಎಂದುಕೊಂಡಿದ್ರೆ ಮನುಷ್ಯನ ದ್ವೇಷ ಮಾಡಬೇಕು 그럼 ಅಂತ? 갑자기 고향을 가고 싶다 하는 생각이 들어본 적이 있어요. ತಕ್ಷಣವೇ ಆಲೋಚನೆ ಮಾಡಿದ್ರೆ ನನ್ನ ಮನೆಗೆ ಹೋಗಬೇಕು ಅಂತ?
갑자기 학교 동창을 만나고 싶다 그런 생각이 일어나 본 적이 있습니까? ಯಾವ್ದಾದ್ರು ಕೂಡ ಆಲೋಚನೆ ಮಾಡಿದ್ರೆ ನನ್ನ ಕ್ಲಾಸ್ಮೇಟ್ ಅನ್ನು ಭೇಟಿ ಮಾಡಬೇಕು ಅಂತ. 여러분 그 생각이 그냥 왜 일어나지 뭐 그냥 일어나는 줄로 알고 있습니다. ಯಾಕಂದ್ರೆ ಆ ಒಂದು ಆಲೋಚನೆ ಯಾಕೆ ಬರುತ್ತದೆ, ಜನರು ಅಂದುಕೊಳ್ಳುತ್ತಾರೆ ಸುಮ್ಮನೆ ಆಲೋಚನೆ ಬರುತ್ತದೆ 여러분 ಅಂತ. 그렇기 때문에 사탄은 자연스럽게 우리 생각의 세계 속에서 하나님께 대적하는 ಸ್ವಾಭಾವಿಕವಾಗಿ 생각을 ಕೂಡ ನಮ್ಮ 찾는 ಒಂದು ಪ್ರಪಂಚದಲ್ಲಿ ಪ್ರತಿಯೊಂದು ಸಾರಿ ಕೂಡ ಸೈತಾನ್ ಒಳಗೆ ಆಲೋಚನೆ ತಾರೆ ದೇವರ ವಿರುದ್ಧವಾಗಿ ವಿರುದ್ಧ 그런데 ಹೋಗಲಿಕ್ಕೆ ನಮಗೆ. 지구에 있는 모든 사람이 그가 만일에 아담의 후손이라면 누구를 불문하고 다 그런 생각이 그 속에 일으키고 있는 거죠. ಎಂತ ಜನರಿದ್ದರೂ ಕೂಡ ಅವರೆಲ್ಲರೂ ಕೂಡ ಆದಮ ವಂಶಾವಳಿಯಾಗಿದ್ದಾರೆ, ಎಲ್ಲರೂ ಕೂಡ ಆ ರೀತಿಯಾದ ಆಲೋಚನೆ ನಡೆಸಲ್ಪಡುತ್ತಾರೆ. 사람이 정신없이 그 생각에 끌려서 죄도 짓고 악을 저지르게 ಅನೇಕ ಜನರು ಮನಸ್ಸಿಲ್ಲದೆ ಅನೇಕ ಜನರು ಕೂಡ ದುಷ್ಟ ಕಾರ್ಯ ಮಾಡಲಿಕ್ಕೆ ಎಲ್ಲರೂ ಕೂಡ ಎಳೆಯಲ್ಪಡುತ್ತಿದ್ದಾರೆ. 그런 상황과 두 가지 종류로 나눌 수가 있는 ಆದ್ರೆ ಮನುಷ್ಯರು ಎರಡು ತರ ಕೂಡ ವಿಂಗಡಿಸಲ್ಪಟ್ಟಿದ್ದಾರೆ. 자기가 모든 일이 잘 되고 성공한 사람은 자기를 믿고 있기 때문에 ಮನುಷ್ಯರು ಯಾರೆಲ್ಲ ಕೂಡ ಚೆನ್ನಾಗಿ ಮಾಡಿ ಅವರೆಲ್ಲರೂ ಕೂಡ ಸಫಲ ಆಗುತ್ತಾರೋ ತಮ್ಮನ್ನು ತಾವು ನಂಬುತ್ತಾರೆ. 자기 생각에 그 영향력을 전혀 이해를 하지 못합니다. ಅವರು ಅರ್ಥ ಮಾಡಿಕೊಳ್ಳಲು ತಮ್ಮ ಒಂದು ಸ್ವಂತ ಆಲೋಚನೆ ಒಂದು ಪ್ರಭಾವ 그러나 ಅಂತ. 자기가 실패했거나 좌절 속에 빠진 사람은 자기를 둘러볼 기회가 있고 자기를 뉘우치는 기회가 많기 ಯಾಕಂದ್ರೆ 때문에 ಯಾರೆಲ್ಲರೂ ಕೂಡ ಮನುಷ್ಯರು ತಮ್ಮ ತಾವು ನೋಲ್ಪಟ್ಟಿರ್ತಾರೆ, ಯಾರೆಲ್ಲ ಕೂಡ ಸೋಕು ಇದ್ದಾರೋ ಅವ್ರಿಗೊಂದು ಅವಕಾಶ ಇರುತ್ತೆ ತಮ್ಮನ್ನು ತಾವು ನೋಡಿಕೊಳ್ಳಲಿಕ್ಕೆ. 자기가 생각한 그 판단이 잘못됐고 틀렸다는 사실을 깨닫게 되는 ಅವ್ರು 거죠. ತಿಳಿದುಕೊಳ್ಳುತ್ತಾರೆ ಅವರಿಗೆ ಆಲೋಚನೆ ಮತ್ತೆ ಅವರ ತೀರ್ಪು ಎಲ್ಲವೂ ಕೂಡ ತಪ್ಪು ಅಂತ. 그러면 자기가 잘못되고 정말 그런 사람들은 그 사탄의 영향을 받는 걸 깨달으면 거기서 벗어나려고 ಯಾರೆಲ್ಲ ಕೂಡ 애를 ಜನ 쓰게 ಅರ್ಥ 되죠. ಮಾಡ್ಕೊಳ್ಳುತ್ತಾ ಅವರ ಆಲೋಚನೆ ಎಲ್ಲವೂ ಕೂಡ ತಪ್ಪಾಗಿದೆ ಅಂತ, ಇವೆಲ್ಲ ಆಲೋಚನೆ ಎಲ್ಲವೂ ಕೂಡ ಸೈತಾನ ಪ್ರಭಾವ ಅಂತ ಅವರೆಲ್ಲ ಅವರಿಂದ 자, ಬಿಡುಗಡೆಗೊಳ್ಳುತ್ತಾರೆ. 여기서 가인과 아벨에 관한 ಇಲ್ಲಿ 이야기인데요. ಈ ಒಂದು ಮಾತುಗಳು ಹೇಬೆಲ ಮತ್ತೆ ಕಾಯಿನ ಕುರಿತಾಗಿ. 가인은 건강했습니다. ಕಾಯಿನನು ಬಹಳ ಆರೋಗ್ಯವುಳ್ಳನಾಗಿದ್ದಾನೆ. 모든 게 자기 중심으로 돼 있기 때문에 ಯಾಕಂದ್ರೆ ಎಲ್ಲ ಸಂಗತಿಗಳು ಆತನ ಹತ್ರ ಇತ್ತು. 자기가 뭘 잘못하고 있다고 전혀 생각하지 않았습니다. ಯಾವತ್ತೂ ಕೂಡ ಅಂದುಕೊಂಡು ನಾನು ತಪ್ಪಾಗಿ ಮಾಡುತ್ತಿದ್ದೇನೆ ಅಂತ. 그런 그 가인은 자기를 믿고 있는 거기에다가 사탄이 자꾸 생각을 넣어주니까 그 생각에 따라 가인은 마음대로 삶에 자기 잘못된 걸 깨닫지 못하는 ತನ್ನ ತಾನು ನಂಬಿಕೊಂಡು ನಿರಂತರವಾಗಿ ಸೈತಾನನು ಕೂಡ ಆ ರೀತಿಯಾದ ಆಲೋಚನೆ ಕೊಟ್ಟನು. ಆದ್ರೆ ಗೊತ್ತಿಲ್ಲ ಆ ಕಾಯಿನನಿಗೆ ನಾನು ಇಂಥ ಒಂದು ನಂಬುತ್ತಾ ಇದ್ದೇನೆ ಅಂತ. 자, 성경에서 하나님께서 가인의 제사를 받지 않으셨을 때에 가인의 자세가 어땠습니까? ಏನ್ ತಾನೇ ಕಾಯಿನನ್ನು ಹಾಕಿದ್ದನು, ಯಾಕೆ ದೇವರು ಕಾಯಿನ ಕಾಣಿಕೆಯನ್ನು ಒಪ್ಪಿಕೊಳ್ಳಲಿಲ್ಲ? 아, 내가 이 진짜 난 정성스레 드렸는데 하나님 이 제사를 받지 않으시는구나. 난 지금까지 내가 한 것이 하나님 받으시죠. 내가 어리석었구나. 내가 잘못됐구나. 가인이 그렇게 ಓ 생각을 ದೇವರೇ, ನಾನು 했습니까? ಎಲ್ಲ ಕೂಡ ಬಹಳ ಶ್ರದ್ಧೆಯಿಂದ ಕೊಟ್ಟಿದ್ದೇನೆ ಎಂದು ಕಾಣಿಕೆಯನ್ನು, ಯಾಕೆ ಆತನ ಒಪ್ಪಿಕೊಳ್ಳಲಿಲ್ಲ ನೀನು? ನಾನೆಲ್ಲರೂ ಕೂಡ ತಪ್ಪಾರು ಮಾಡಿದ್ರ, ನಾನು ಕೂಡ ತಪ್ಪಾಗಿದೆ ನಮ್ಮ ಕಾಣಿಕೆಯಲ್ಲಿ ಈ ರೀತಿಯಾಗಿ ಆಲೋಚನೆ ಮಾಡಿದ್ರ 지금 ಕಾಯಿನನು. 아벨에 드린 제사 하나님 받으시는데 난 도대체 아벨만도 못해. 난 지금까지 알고 잘난 줄 알았어. 하나님 받으시지 않는 제사를 때 내가 참 미련했구나. 가인이 ದೇವರು 그렇게 ನನ್ನ ಕಾಣಿಕೆಯನ್ನು 생각했습니다. ಒಪ್ಪಿಕೊಳ್ಳಲಿಲ್ಲ, ಆದ್ರೆ ಏಬೆಲನ ಕಾಣಿಕೆ ಒಪ್ಪಿಕೊಂಡನು. ನನ್ನ ಕಾಣಿಕೆಗಿಂತ ಉತ್ತಮ ಕಾಣಿಕೆ ಏಬೆಲದಾಗಿತ್ತು, ನನ್ನ ಕಾಣಿಕೆ ಉತ್ತಮವಾಗಿರಲಿಲ್ಲ. ಆತನು ಏನು ಮಾಡಿದನು? ಈ ರೀತಿಯಾಗಿ ಆಲೋಚನೆ ಮಾಡಿದನು ಆತ. 가인은 절대로 그렇게 생각을 하지 않았어. ಕಾಯಿನ ಈ ರೀತಿಯಾಗಿ ಆಲೋಚನೆ ಮಾಡಲೇ ಇಲ್ಲ. 자기의 제사를 받자는 그 분노를 일으켰어. ಯಾವಾಗ ಆತನ ಕಾಣಿಕೆ ತಿರ್ಸಲ್ಪಟ್ಟು ಆತನು ಬಹಳ 자기가 ಒಯ್ಕೊಂಡ 하는 게 옳다고 생각했다는 거. ಆತನ ಅಂದುಕೊಂಡದ್ದು ಆತನ ಏನ್ ಮಾಡಿದನು ಸರಿ ಅಂತ. 자기가 하고 있는 게 잘못됐다고는 전혀 생각을 해본 적이 없는 사람의 태도입니다. ಯಾರಿಗೂ ಆಳ್ಗಪಟ್ಟಿದ್ದು ಯಾವತ್ತೂ ಕೂಡ ಆಲೋಚನೆ ಮಾಡಿರಲಿಲ್ಲ ನಾನು ತಪ್ಪಾಗಿ ಇದ್ದೇನೆ ಅಂತ. 사람들이 저는 이렇게 전도자들하고 같이 이렇게 시간을 많이 보내죠. ನಾನು ಬಹಳಷ್ಟು ಸಮಯವೂ ಕೂಡ ಮಿನ್ಸೊಂದಿಗೆ ಕಳೆದಿದ್ದೇನೆ. 근데 전도자들에게 제가 신앙의 경험들을 이야기하고 말씀을 가르치고. ಮತ್ತೆ ನಾನು ಅನೇಕ ಒಂದು ಮಿನಿಸ್ಟ್ರೊಂದಿಗೆ ಮಾತಾಡಿದ್ದೇನೆ, ನನ್ನ ಒಂದು ಆತ್ಮಿಕ ಜೀವಿತ ಕುರಿತಾಗಿ ಮತ್ತೆ ಹೇಗೆ ನಡೆಸುತ್ತಿದ್ದೇನೆ 근데 ಅಂತ. 제가 중요한 것은 전도자들이 아주 어려운 사람들은 내가 잘못됐어, 내가 뭘 잘못된지 모르는 사람들이 ಬಹಳ 있습니다. ಪ್ರಾಮುಖ್ಯದ ಸಂಗತಿ ಅಂತ ಹೇಳಿದ್ರೆ, ಜನರು ಯಾವಾಗೆಲ್ಲ ಕಷ್ಟದಲ್ಲಿ ಇರ್ತಾರೋ, ಯಾವ ಕಠಿಣ ಸಮಯದಲ್ಲಿ ಇರ್ತಾರೋ ಅವ್ರಿಗೆ ಗೊತ್ತಿರಲಿಲ್ಲ ಏನ್ ತಪ್ಪು ಮಾಡಿದ್ದೇವೆ ಅಂತ. 그래서 꾸짖는다고 되는 게 아니에요. ಅವ್ರು ಬೈದ ತಕ್ಷಣ ಅವೆಲ್ಲವೂ ಕೂಡ ಬರುವುದಿಲ್ಲ. 자기가 뭘 잘못된 줄 모르는 거. ಅವ್ರಿಗೆ ಗೊತ್ತಿಲ್ಲ ಏನ್ ತಪ್ಪಾಗಿದೆ ಅಂತ. 그러면 자기가 옳다고 생각하고 있는 거예요. ಅವರು ಸುಮ್ಮನೆ ಆಲೋಚನೆ ಮಾಡ್ತಾರೆ ಅವ್ರು ಸರಿಯಾಗಿದ್ದೇವೆ ಅಂತ. 이제 보통 사람들이 자기를 신뢰하는 사람들이 다 그런 ಮನುಷ್ಯರು 자세를 ಯಾರೆಲ್ಲರೂ 취하게 돼요. ಗೌರವಿಸಲ್ಪಟ್ಟಿರ್ತಾರೋ ಮತ್ತೆ ಯಾರೆಲ್ಲರೂ ಕೂಡ ತನ್ನ ತಾನು ನಂಬಿಕೊಂಡ್ರೆ ಈ ರೀತಿ 그러면 ಆಗುತ್ತದೆ ಅವರಿಗೆ. 신앙생활을 하면서 어떻게 신앙이 익숙해져 하나님 앞에 깊어질 수 있느냐면은 ಆತ್ಮಿಕ ಜೀವಿತದಲ್ಲಿ ದೇವರ ಮುಂದೆ ಹೇಗೆ ನಮ್ಮ ಆತ್ಮಿಕ ಜೀವಿತ ಆಳವಾಗಿರುತ್ತದೆ? 내가 틀림없이 옳고 잘했다고 생각하는 일의 결과가 나빠져 있는 경험을 ಎಲ್ಲೂ 사람들은 ಕೂಡ 반드시 ಸರಿಯಾಗಿದೆ ಅಂತ, 해봐야 ಮತ್ತೆ ನೀನು ಆಲೋಚನೆ ಮಾಡ್ತಿದ್ದ ಎಲ್ಲವೂ ಕೂಡ ಚೆನ್ನಾಗಿ ಮಾಡ್ತಿದ್ದೇನೆ ಅಂತ, ಅದರ ಒಂದು ಫಲಿತಾಂಶವು ಕೆಟ್ಟದಾಗಿರುವ ನಿಮಿತ್ತ ಮತ್ತೆ ಈ ರೀತಿಯಾಗಿ ಕೂಡ ಮನುಷ್ಯರು 내가 ಅನುಭವಿಸಿ 지금까지 ಆ ಒಂದು 옳고 ಪರಿಣಾಮ 잘하고 ಬೀರುತ್ತಾರೆ. 있다고 생각한 그 결과가 다 좋게만 끝난다면
그 사람은 절대적으로 ನಿನ್ನ 자기를 ಫಲಿತಾಂಶವು ನೀನ್ ಮಾಡ್ತಾ 신뢰하게 ಪ್ರತಿಯೊಂದು 된다는 ಕಾರ್ಯಕ್ಕೆ 거예요. ಎಲ್ಲವೂ ಕೂಡ ಚೆನ್ನಾಗಿದೆ, ಆ ಒಂದೆಲ್ಲ ಕೂಡ ಒಳ್ಳೆ ಕಾರ್ಯ ಚೆನ್ನಾಗಿದೆ ಅಂತ ನಿಂಗೆ ಏನಾಗುದ್ರು ಅನ್ಸಿದ್ರೆ ಆಗ ನಿಜವಾಗಿ ಕೂಡ ನಿನ್ನ ನೀನು ನಂಬುತ್ತೀಯ, ಮತ್ತೆ ನಿನ್ನ ನೀನು 여러분 ಗೌರವಿಸಿಕೊಳ್ಳುತ್ತೀಯ. 그 사람은 절대로 믿음의 삶을 살 수가 없어요. ಆ ಒಂದು ಮನುಷ್ಯ ಯಾವತ್ತೂ ಕೂಡ ನಂಬಿಕೆ ಜೀವಿತನ ಜೀವಿಸುವುದಿಲ್ಲ. 믿음이라는 것은 나를 불신하는 데서부터 ನಂಬಿಕೆ 시작이 ಅಂತ 되는 거예요. ಪ್ರಾರಂಭ ಆಗುದು ಯಾವಾಗ ನಿನ್ನ ನೀನು ಅಪನಂಬಿಕೆ ಪಡುತ್ತೀಯೋ ಒಳಗೆ. 그래서 ಅದಕ್ಕೆ ಅವಾಗ 믿음이라는 건 나를 믿는 걸 말하는 것이 아니고 하나님을 믿는 걸 말하는 거예요. ನಂಬಿಕೆ ಅನ್ನೋದು ನಿನ್ನನ್ನು ನಂಬುವುದಲ್ಲ, ಆ ದೇವರನ್ನು ನಂಬುವುದು. 그래 하나님의 생각과 내 생각이 다르다고 성경은 말씀하고 있어요. ಸತ್ಯವೇದ ಹೇಳುತ್ತೆ ನಮ್ಮ ಒಂದು ಆಲೋಚನೆ ಮತ್ತು ದೇವರ ಒಂದು ಆಲೋಚನೆ ಬಹಳ ವ್ಯತ್ಯಾಸವಾಗಿದೆ ಅಂತ. 내가 내 생각과 다른 하나님의 생각을 마음에 받아들이려면은 ನನ್ನ ಒಂದು ದೇವರ ಒಂದು ಆಲೋಚನೆ ಒಪ್ಪಿಕೊಳ್ಳಬೇಕಂದ್ರೆ ದೇವರ ವಾಕ್ಯದಿಂದ ನಲ್ಲಿ ಹುಡುಗಂತ ಒಂದು 어디서 ಆಲೋಚನೆಗಳು 신앙이 시작되냐면 나를 불신하는 데서부터 시작이 ಎಲ್ಲಿ 시작돼요. ಆತ್ಮಿಕ ಜೀವಿತ ಪ್ರಾರಂಭವಾಗುತ್ತೆ, ಯಾವಾಗ ನಿನ್ನನ್ನು ನೀ ನಂಬುವುದಿಲ್ಲವೋ ಅಲ್ಲಿಂದ ಆತ್ಮಿಕ ಜೀವಿತ ಪ್ರಾರಂಭವಾಗುತ್ತದೆ. 나를 불신하는 건 어디서 시작이 됩니까? 그냥 나를 불신하자, 나를 믿지 마, 난 안 돼. 그렇게 해서 불신이 ನೀನ್ 되어지는 ರೀತಿಯಾಗಿ 거예요. ಪ್ರಾರಂಭ ಮಾಡ್ಕೊಳ್ಳ, ಇಲ್ಲ ನನ್ನನ್ನು ನಾನು ನಂಬುವುದಿಲ್ಲ, ನನ್ನಲ್ಲಿ ಆಲೋಚನೆ ನಂಬುವುದಿಲ್ಲ, ಈ ರೀತಿಯಾಗಿ ಪ್ರಾರಂಭ ಆಗುವುದಿಲ್ಲ. 왜냐하면 성경에서 베드로가 자신을 불신하는 이야기를 우리가 들어보겠습니다. ಸತ್ಯವೇದಲ್ಲಿ ನೋಡೋಣ ಹೇಗೆ ಪೇತ್ರನು ಕೂಡ ತನ್ನನ್ನು ತಾನು ನಂಬಲಿಲ್ಲ ಅಂತ. 예수님 만찬소상에 베드로에게 얘기를 했어요. ಪಸ್ಕ ಹಬ್ಬದಲ್ಲಿ ಕೊನೆಯದಾಗಿ ಯೇಸು 너희가 다 ಪೇತ್ರನಿಗೆ 나를 ಹೇಳಿದನು, 버리라 그랬어요. ನೀವೆಲ್ಲರೂ ಕೂಡ ನನ್ನನ್ನು ಬಿಟ್ಟು ಹೋಗುತ್ತೀರಾ. 베드로 그때 뭐라고 ಆ 말했어요? ಒಂದು ಸಮಯದಲ್ಲಿ ಪೇತ್ರ ಏನ್ ಹೇಳಿದನು, 주님 무슨 말씀하십니까? ದೇವರೇ ಈ ಕರ್ತನು ಏನ್ ಮಾತಾಡುತ್ತೀರಿ 다 ನೀವು? 주를 버리자. 나는 주를 버리지 않겠습니다. ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗಬಹುದು, ಆದ್ರೆ ನಾನು ಮಾತ್ರ ಬಿಟ್ಟು 네가 ಹೋಗುವುದಿಲ್ಲ. 오늘 다굴기 날 3번 부인할 거야. ಒಳಗೆ ಹೋಗಿರೋಕ್ಕಿಂತ ಮುಂಚೆ ನೀನು ನನ್ನ 3 ಸಾರಿ ಅಲ್ಲ 아니 ಹೇಳಿದ್ದೀಯ. 주님 무슨 말? 내가 주와 함께 죽을지언정 주를 부인하지 ಕರ್ತ 않겠어. ನೀನೇನ್ ಮಾತಾಡ್ತೀಯ, ನಾನು ಸತ್ತು ಹೋದ್ರು ಕೂಡ ನಿನ್ನನ್ನು ನಾನು ಅಲ್ಲಗೆಳುವುದಿಲ್ಲ. 오늘 베드로의 그 말은 어쩌면 자기를 신뢰한 데서 나오는 ಆ 거예요. ಒಂದು ಮಾತುಗಳು ಪೇತ್ರನಿಂದ ತನ್ನನ್ನು ತಾನು ನಂಬಿಕೊಂಡಿದ್ದಕ್ಕೆ ಮಾತ್ರ ಅವೆಲ್ಲ ಬಂತು. 자기는 다 주를 자기는 부인하지 않겠다는 그 말은 자기를 믿는 데서 그 말이 ಎಲ್ಲರೂ ಕೂಡ 나오는 ನಿನ್ನ 거예요. ಬಿಟ್ಟು ಹೋದ್ರು ಕೂಡ ನಾನು ನಿನ್ನನ್ನು ಬಿಟ್ಟು ಹೋಗುವುದಿಲ್ಲ. ಈ ಒಂದು ಆಲೋಚನೆ ತನ್ನ ಒಂದು ಸ್ವಂತ ಒಂದು 그날 밤 ನಂಬಿಕೊಂಡಿದ್ದ 베드로는 ನಿಮ್ಮಿಂದ 예수를 ಬಂತು. 3번 ಆ 부인했어요. ಒಂದು ರಾತ್ರಿ ಯೇಸುವನ್ನು 3 ಸಾರಿ ಎಲ್ಲ ಗೆಳೆದನು ಪೇತ್ರ 대지종 앞에. ಜನರ ಮುಂದೆ. 여러분 그가 3번을 부인하면서 그때 자기 자신 한번 돌아봤어요. ತನ್ನನ್ನು ತಾನು ನಿರಾಕರಿಸಿದ ಮತ್ತೆ ಯಾವಾಗ ತನ್ನ ಯೇಸುವನ್ನು ಕೂಡ ಅಲ್ಲ ಗೆಳೆದನು ತನ್ನ 나는 부인하지 않는다면 안 하는 줄 ನಾನು 알았는데 ಹೇಳಿದ್ದೆ ಆತನು ಕೂಡ ಅಲ್ಲ ಗೆಳುವುದಿಲ್ಲ ಅಂತ, ಮತ್ತೆ ನಾನು ಅಂದುಕೊಂಡಿದ್ದೇನೆ ಮಾಡುವುದಿಲ್ಲ ಅಂತ. 그때 처음으로 베드로가 자기 자신에 대해서 불신하는 마음을 일어나기 ಆ ಒಂದು 시작합니다. ಸಮಯದಲ್ಲಿ ಪೇತ್ರನಿಗೆ ಮೊದಲನೇ ಒಂದು ಆಲೋಚನೆ ಬಂತು, ನನ್ನನ್ನು ನಾನು ನಂಬಬಾರದು ಅಂತ ಮೊದಲನೇದಾಗಿ. 그리고 얼마 있지 않아서 오순절날 그 성령의 충만함을 입을 수 있어요. ಅದಾದ ಮೇಲೆ ಪಂಚಸ್ತಂಭ ದಿನದಲ್ಲಿ ಅದನ್ನು ತುಂಬಲ್ಪಟ್ಟನು. 그러면서 여러분 베드로는 그때 예수님을 신뢰하는 믿음 속에 하나님의 성령의 역사가 일어나서 큰 일을 할 수가 ಆ 있어요. ಒಂದು ಸಮಯದಿಂದ ಪವಿತ್ರ ಆತ್ಮನಿಂದ ಉಂಟಾಟ ಮಾಡಿದ ದೇವರ ಒಂದು ಕಾರ್ಯವು ಬಹಳವಾಗಿ ಆತನ ನಂಬಿಕೆ 여러분 내 생각과 하나님의 생각이 일치한다면 나를 신뢰한 사람이 ಯಾವಾಗ 하나님을 ನಿನ್ನ 신뢰할 ಒಂದು 수가 있어요. ಆಲೋಚನೆ ದೇವರ ಒಂದು ಆಲೋಚನೆ ಒಂದಾಗಿರುತ್ತದೋ ಆಗ ನಿನ್ನ ದೇವರ ನಂಬುತ್ತಿ, ಆಗ 그러나 ದೇವರ 내 ಕೆಲಸವೂ 생각과 ಆಗುತ್ತದೆ. 하나님의 생각이 정반대라면 ಆದ್ರೆ ನಿನ್ನ ಒಂದು ಆಲೋಚನೆ ಮತ್ತೆ ದೇವರ ಒಂದು ಆಲೋಚನೆ ಬಹಳ ಬೇರೆ ಬೇರೆ 나를 ಆಗಿದ್ದರೆ, 신뢰하는 사람 절대 하나님을 신뢰할 수가 없는 것입니다. ಯಾವಾಗ ನಿನ್ನ ನೀನು ಗೌರವಿಸಿಕೊಳ್ಳುತ್ತೀಯೋ ಆಗ ದೇವರನ್ನು ಗೌರವಿಸುವುದಿಲ್ಲ. 그러니까 하나님의 말씀에 내 생각, 너희 생각 다르다고 얘기했기 때문에 ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತದೆ ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಲ್ಲ. 여러분 가운데 누구든지 간에 여러분 생각과 하나님의 생각은 다른 ನೀನು 것입니다. ಯಾರೇ ಆಗಿದ್ರು ಕೂಡ ನಿನ್ನ ಆಲೋಚನೆ ಮತ್ತೆ ದೇವರ ಆಲೋಚನೆ ಬೇರೆ ಬೇರೆ. 여러분의 생각과 하나님의 생각이 다르기 때문에 ಯಾಕೆ ದೇವರ ಒಂದು ಆಲೋಚನೆ ನಿನ್ನ ಒಂದು ಆಲೋಚನೆ ಬೇರೆ ಬೇರೆ. 마치 하와가 뱀의 말을 받아들이냐 하나님 말씀 둘 중에 하나를 선택해야 ಅದೇ 하는 ರೀತಿ 거죠. ಕೂಡ ಸರ್ಪವು ಕೂಡ ಆ ಒಂದು ಸ್ತ್ರೀಗೆ ನಾನು ದೇವರ ಒಂದು ವಾಕ್ಯ ಒಪ್ಪಿಕೊಳ್ಳಲ್ಲ, ಇಲ್ಲ ಸರ್ಪ ಒಂದು ವಾಕ್ಯ ಒಪ್ಪಿಕೊಳ್ಳಲ್ಲ. ಅವಳು 여러분도 여러분의 경험이나 여러분 지식을 따라 된 여러분을 믿느냐 아니면 하나님 믿는 그 둘 중에 ನೀನು 하나를 ಕೂಡ ತೀರ್ಮಾನ 결정해야 합니다. ಮಾಡಿಕೊಳ್ಳಬೇಕು. ನನ್ನ ಒಂದು ಆಲೋಚನೆ ನನ್ನೊಂದಿಗೆ ನಾನು ನಂಬಲ್ಲ, ಇಲ್ಲ ದೇವರ ಒಂದು ಮಾತನ್ನು ನಂಬಲ್ಲ ಅಂತ ನೀನು ನಿನ್ನ ಒಂದು ತೀರ್ಮಾನ ಮಾಡಿಕೊಳ್ಳಬೇಕು. 그렇기 ಯಾವುದು 때문에 ಮಾಡಬೇಕು 나를 ಅಂತ. 믿는 믿음을 가진 사람들은 ಜನರು ಯಾರಿಗೆ ನಂಬಿಕೆ ಇರುತ್ತೆ ಮುಂತಾವು ನಂಬಲಿಕ್ಕೆ 하나님을 신뢰할 수가 없는 것입니다. ಅವರು ದೇವರು ನಂಬುವುದಿಲ್ಲ. 그 하나님을 믿는 믿음은 어디서 시작되느냐면은 ದೇವರ ಒಂದು ನಂಬುವಂತ ನಂಬಿಕೆ ಎಲ್ಲಿಂದ ಪ್ರಾರಂಭ ಆಗುತ್ತದೆ? 내가 불완전한 인간이란 걸 깨달은 그때부터 시작이 되는 거예요. ಯಾವ ಪ್ರಾರಂಭ ಅಂತ ಹೇಳಿದ್ರೆ ನೀನು ಎಷ್ಟು ಅಭದ್ರತೆ ಇದೆ ಅಂತ ಮನುಷ್ಯನ 여러분, 내가 ಕಂಡುಕೊಳ್ಳುವಾಗ, 불완전한 인간인 걸 깨닫기 위해서 내가 결심했고 내가 가고 내가 판단해 틀린 것을 찾아 경험해 봐야 그게 ಪ್ರತಿ ಸಾರಿ ಕೂಡ 깨달아지는 ನಿನ್ನ 거예요. ಆಲೋಚನೆ ನಿನ್ನ ಒಂದು ನಾನು ಎಲ್ಲವೂ ಕೂಡ ತೀರ್ಮಾನ ಮಾಡುತ್ತಿರುವಾಗ ನಿಂತ ತಿಳಿದುಕೊಳ್ಳುತ್ತೀಯ ನಾನು ಎಷ್ಟು ಅಭದ್ರತೆ ಒಂದು ಮನುಷ್ಯನಂತ. ಆಗ ದೇವರು 그렇기 ನಂಬುತ್ತೀಯ 때문에 ನೀನು. 여러분들이 결정하는 거 여러분 잘은 된다고 믿었는데 그게 실패하면 내가 어리석었다. 내가 참 잘 몰랐구나. 내가 바보 같은 짓을 했다. 내가 병신 같은 짓을 했다. 그걸 깨달으면서 나를 ಎಲ್ಲ 신뢰하는 ಒಂದು 신뢰가 ತೀರ್ಮಾನಗಳು ನೀನು 무너질 수 ಮಾಡುವಂತ 있는 거죠. ಪ್ರತಿಯೊಂದು ಕೂಡ ಎಲ್ಲ ತಪ್ಪಾಗಿ ಹೋಗುವಾಗ
ಓ ನಾನು ಒಬ್ಬ ಮೂರ್ಖ, ನಾನು ಒಬ್ಬ ದಡ್ಡ, ನಾನೆಲ್ಲ ಕೂಡ ಬಹಳ ಮೂರ್ಖನಾಗ್ಬಿಟ್ಟಿದ್ದನ್ನೆಲ್ಲ ಕೂಡ ಮಾಡಲಿಕ್ಕೆ. ಆಗ ನಿನ್ನನ್ನು ನೀನು ನಂಬಲಿಕ್ಕೆ ಹೋಗುವುದಿಲ್ಲ. ಆ ಸಮಯದಿಂದ 예수님을 그때까지 자기를 신뢰하고 있었어요. ಆದ್ರೆ ಪೇತ್ರ ಯೇಸು ಹಿಂಬಾಲಿಸಿಕೊಂಡು, ಆದ್ರೆ ಆತನ ತನ್ನ ತಾನು 그러나 ನಂಬಿಕೊಂಡಿದ್ದ 예수를 ಮೊದಲು 3번 부인하고 난 뒤에 ಯೇಸುವನ್ನು 3 ಸಲ ಎಲ್ಲ ಗೆಳೆದಾದ ಮೇಲೆ 자기를 신뢰하는 신뢰가 무너졌습니다. ತನ್ನನ್ನು ತಾನು ನಂಬುವಂತ ಒಂದು ಭರವಸೆ ಕೆಳಗೆ ಬಿದ್ದು 이제 ಬಿಡುತ್ತೆ. 그렇기 때문에 자기를 신뢰하는 신뢰가 무너졌기 때문에 ಯಾಕಂದ್ರೆ ತನ್ನನ್ನು ತಾನು ನಂಬಿಕೊಂಡ ಭರವಸೆ ಕೆಳಗೆ ಬಿದ್ದ ನಿಮಿತ್ತ 자기 의견하고 다른 예수님의 의견을 받아들일 수가 있었다는 거예요. ಆತನಿಗೆ ವ್ಯತ್ಯಾಸವಾಗಿದ್ದ ಯೇಸುವಿನ ಅನಿಸಿಕೆಗಳು ಕೂಡ ಆತನ ಒಪ್ಪಿಕೊಳ್ಳಲಿಕ್ಕೆ ಸಾಧ್ಯವಾಯಿತು. 그러나 자기를 신뢰하는 신뢰가 강한 사람 절대 그게 ಆದ್ರೆ 불가능해요. ಮನುಷ್ಯರು ಯಾರು ಬಲವಾಗಿ ತಮ್ಮನ್ನು ತಾವು ಭರವಸೆ ಇಡುತ್ತಾರೋ ಅದು ಬಹಳ ಕಷ್ಟ. 때문에 베드로는 그때부터 하나님의 능력 있는 종으로 쓰임을 ಅದಕ್ಕೋಸ್ಕರ 입을 수가 ಪೇತ್ರನ ಆ 있었습니다. ಒಂದು ಸಮಯದಿಂದ ದೇವರಿಂದ ಬಹಳ ಒಂದು ಅಮೂಲ್ಯವಾದ ಮತ್ತೆ ದೊಡ್ಡ ದೇವ ಸೇವಕರಾಗಿ 또 ಉಪಯೋಗಿಸಲ್ಪಟ್ಟ. 하나 아브라함이나 다윗이나 다니엘이나 엘리야나 이런 모든 종들이 ನೋಹ, ಅಬ್ರಹಾಂ, ದಾನಿಯೇಲ, 다ವಿದ, ಎಲೀಜ ಇವೆಲ್ಲವೂ ದೇವ ಸೇವಕರು. 그들이 처음부터 하나님 앞에 쓰임을 받는 종이 아니었어요. ಅವರೆಲ್ಲರೂ ಕೂಡ ದೇವರಿಂದ ಒಪ್ಪಿಸಲ್ಪಟ್ಟು ಪ್ರಾರಂಭವಾಗಲಿಲ್ಲ ಮೊದಲು. 바울도 역시 그랬습니다. ಅದೇ ರೀತಿ ಕೂಡ ಪೌಲನೊಂದಿಗೆ ಅಷ್ಟೇ. 그들은 하나님의 저 말씀에 이끌림 받는 것보다 자기의 생각에 이끌림을 받는 사람들이었어요. ಆ ಒಂದು ಮನುಷ್ಯರೆಲ್ಲರೂ ಕೂಡ ದೇವರ ಆಲೋಚನೆ ಪ್ರಕಾರ ಅಲ್ಲದೆ ಅವರ ಒಂದು 그러나 ಸ್ವಂತ ಆಲೋಚನೆ 그 ಪ್ರಕಾರ ನಡೆದರು. 사람들이 한번 자기를 돌아보는 기회가 왔어요. ಆದ್ರೆ ಒಂದಿನ ಅವರಿಗೆಲ್ಲರೂ ಕೂಡ ಅವಕಾಶ ಸಿಕ್ಕದು ತಮ್ಮನ್ನು ತಾವು 자기가 하는 ನೋಡಿಕೊಳ್ಳುವಂತೆ. 일들이 실패로 되어 돌아가고 ಏನೆಲ್ಲ ಮಾಡಿದ್ರು ಎಲ್ಲರೂ ಕೂಡ 아 ಸೋತೋದರು. 내가 한 일 정말 어리석었구나. ಓ ನಾನೇನ್ ಮಾಡಿದ್ರು ನಾನು ಬಹಳ ದಡ್ಡತನ. 그 자기를 불신하는 단계에 ಅವರೆಲ್ಲರೂ 도달했어요. ಕೂಡ ತನ್ನನ್ನು ತಾವು ಭರವಸೆ ಇಡದಂತೆ ಆ ಒಂದು ಹಂತಕ್ಕೆ 아, 난 ಬಂದರು. 이렇게 하면 될 줄 알았는데 ನಾನು ಅಂದುಕೊಂಡು ಇದನ್ನು ಮಾಡಿದ್ರೆ ಬಹಳ ಚೆನ್ನಾಗಿ ಆಗುತ್ತದೆ ಅಂತ. 많은 사람들이 그렇게 쏟고 있습니다. ಈ ರೀತಿಯಾಗಿ ಅನೇಕ ಜನರು ವಂಚಿಸಲ್ಪಡುತ್ತಾರೆ. 아 10계명 지키면 되지. ಓ ನಾವು ದಶಗಳ ಕೈಗೊಂಡು ನೋಡಿದ್ರೆ ಸಾಕು. 아 도둑질 안 하면 되지. ಓ ಕಳ್ತನ ಮಾಡಬೇಡ, 죄 안 지으면 되지. ನಾವೇನು ಪಾಪ ಮಾಡಬಾರದು, 성경대로 살면 되지. ಸತ್ಯವೇದ ಅನುಸಾರ ಜೀವಿಸು, 일 내면 되지. ಓ ದಶಮ ಕೊಡು. 사람들은 전부 다 자기를 신뢰해서 자기가 그렇게 하려고 마음 먹으면 할 수 있는 줄로 생각을 하고 ಅನೇಕ ಜನರು ಕೂಡ 있다. ತಮ್ಮನ್ನು ತಾವು ಭರವಸೆ ಇಡುತ್ತಾರೆ. ಅವರೆಲ್ಲರೂ ಕೂಡ ತಮ್ಮ ಮನಸ್ಸಿದ್ದ ಮಾಡಿಕೊಡ್ತಾರೆ. ಈ ರೀತಿಯಾಗಿ ಮಾಡಿದ್ರೆ ಎಲ್ಲವೂ ಕೂಡ ಚೆನ್ನಾಗಿ ಆಗುತ್ತದೆ 그래서 ಅಂತ. 신하들 자기의 생각을 따라 하려고 애를 씁니다. ಅನೇಕ ಜನರು ಕೂಡ ತಾವು ಪ್ರಯತ್ನ ಮಾಡುತ್ತಾರೆ ತಮ್ಮ ಪ್ರಕಾರ ಆತ್ಮಿಕ ಜೀವಿತ ನಡೆಸಬೇಕು ಅಂತ. 베드로처럼 안 됩니다. ಆದ್ರೆ ಪೇತ್ರನಿಗೆ ಈ ಕಾರ್ಯ ಆಗಲಿಲ್ಲ. 그러면 ಇದರಲ್ಲಿ 안 되면은 자기가 깨닫는 게 아니에요. ಯಾವತ್ತು ಕೆಲಸ ಆಗಲ್ಲ ಅವರು ತಿಳಿದುಕೊಳ್ಳಲ್ಲ. ಅವರು 미래는 이번엔 또 될 것 같습니다. ಅವ್ರು ಹೇಳಿದ್ರು ಮುಂದಿನ ಬಾರಿ ಕೆಲಸ ಆಗುತ್ತೆ, 해보면 안 되죠. ಮತ್ತೆ ಪ್ರಯತ್ನ ಮಾಡಿದ್ರೆ ಕೆಲಸವಾಗಲ್ಲ. 새해부터는 잘하자. ಇಲ್ಲ ಈ ಒಂದು ಹೊಸ ವರ್ಷದಿಂದ ಹೊಸದಾಗಿ 또 ಮಾಡುತ್ತೇನೆ, 해봐요. ಮತ್ತೆ ಪ್ರಯತ್ನ ಮಾಡ್ತಾರೆ, 안 되지요. ಅದು ಕೂಡ ಮತ್ತೆ ಕೆಲಸ ಆಗಲ್ಲ. 그러다가 이제 시간이 흘러가는 거예요. ಮತ್ತೆ ಸಮಯ ಎಲ್ಲ ಕೂಡ ಆಗಿ ಹೋಗ್ಬಿಡುತ್ತದೆ. 이제 그런 자기의 인생의 신앙을 실패한 사람들이 어느 날 자기를 ಜನರು 돌아보게 ಯಾರೆಲ್ಲರೂ 되고 ಕೂಡ ಆತ್ಮೀಯ ಜೀವಿತ ಸೋತರು ತಮ್ಮನ್ನು ತಾವು ತಮ್ಮ ಜೀವಿತದ ಮೇಲೆ ತಮ್ಮನ್ನು ತಾವು ನೋಡಿಕೊಳ್ಳುತ್ತಾರೆ. 자기를 ಮೊದಲು 돌아보는 가운데 자기가 진짜 어리석고 무지했다는 사실을 깨닫게 ಅವರೆಲ್ಲರೂ 되면서 ಕೂಡ ತಿಳಿದುಕೊಳ್ಳುತ್ತಾರೋ ಎಷ್ಟು ಸೊಕ್ಕು ಮತ್ತೆ ಎಷ್ಟು ನಾವು ತಪ್ಪಾಗಿದೆ ಅಂತ ಅದು ತಿಳಿದುಕೊಳ್ಳುತ್ತಾರೆ. 자기의 마음에 자기를 신뢰하는 그 마음이 무너지기 ಆಗ 시작합니다. ಹೃದಯದಲ್ಲಿ ತಮ್ಮನ್ನು ತಾವು ನಂಬಿಕೊಂಡಂತ ಭರವಸೆ ಎಲ್ಲವೂ ಕೂಡ ಕೆಳಗೆ ಬೀಳುತ್ತೆ 여러분 그 ಆಗುತ್ತದೆ. 과정을 겪은 사람들이 바로 하나님의 종들이었습니다. ಯಾರೆಲ್ಲರೂ ಕೂಡ ಜನರು ಈ ರೀತಿಯಾಗಿ ಅನುಭವಿಸಿದ್ದಾರೋ ಅವರು ದೇವ ಸೇವಕರಾಗಿದ್ದಾರೆ. 베드로가 그래했고 ಪೇತ್ರೊಂದಿಗೆ ಇದೆ, 바울이 그래했고 ಪೌಲನು ಕೂಡ, 모세가 그랬고 ಮೋಸೆನು ಕೂಡ, 노아도 그랬고 ನೋಹನು ಕೂಡ, 모든 하나님의 종들이 다 그랬습니다. ದೇವರ ಸೇವಕರು ಇದೆಲ್ಲವೂ ಕೂಡ ಒಂದೇ. 그러나 여러분 사탄에게 이끌림 받는 사람들은 누구였습니까? ಯಾರೊಂದು ಮನುಷ್ಯರು ಸೈತಾನಿಂದ ನಡೆಸಲ್ಪಡುವವರು? 자기를 볼 만한 눈이 없는 사람. ಮನುಷ್ಯರಿಗೆ ಯಾರು ತಮ್ಮನ್ನು ತಾವು ನೋಡಿಕೊಳ್ಳುವಂತ ಕಣ್ಣಿರುವುದಿಲ್ಲವೋ, 자기가 하는 모든 걸 다 잘 될 줄 알고 ಮತ್ತೆ 있는 ಜನರು 사람. ಯಾರಂದು ಕೂಡ ತಾನು ಮಾಡುವಂತ ಪ್ರತಿಯೊಂದು ಕೂಡ ಚೆನ್ನಾಗಿರುತ್ತದೆ ಅಂತ 이를 신뢰하는 사람. ಮನುಷ್ಯರು ತಮ್ಮನ್ನು ತಾನು ಯಾರು ಗೌರವ 그러나 ಪಡೆದುಕೊಳ್ಳುತ್ತಾರೋ 다 사탄에게 이끌림을 받았어요. ಎಲ್ಲರೂ ಕೂಡ ಒಂದು ಸೈತಾನ ನಡೆಸಲ್ಪಡುತ್ತಾರೆ. 그럼 ಅವರು 여러분 가인과 아벨에 대해서 우리가 이야기를 한다면 ನಾವು ಕಾಯಿನ ಮತ್ತೆ ಏಬೆಲನ ಕುರಿತು ಮಾತಾಡುವಾಗ 가인은 어떤 사람이었습니까? ಎಂತ ಮನುಷ್ಯನಾಗಿದ್ದ ಕಾಯಿನ? 아벨은 어떤 사람이기에 하나님이 기뻐하는 제사를 드릴 수가 있었어요? ಆದ್ರೆ ಎಂತ ಒಂದು ಮನುಷ್ಯ ಏಬೆಲನು ಅವನು ಕೊಟ್ಟಂತ ಕಾಣಿಕೆ ದೇವರು ಮೆಚ್ಚಿದನು. 가인은 모든 일에 성공한 사람이에요. ಕಾಯಿನ ಎಲ್ಲದರಲ್ಲೂ ಕೂಡ ಸಫಲನಾದನು. 그는 힘도 좋았고 ಆತನು ಬಹಳ ಬಲವಿತ್ತು, 지혜로웠고 ಆತನು ಬಹಳ ಬುದ್ಧಿವಂತ, 그리고는 농사도 잘 지었고 ಆತನು ವ್ಯವಸಾಯ ಮಾಡೋದ್ರಲ್ಲಿ ಬಹಳ ಒಳ್ಳೆನಾಗಿದ್ದು 귀한 ಚೆನ್ನಾಗಿದ್ದನು. 열매를 정말 찬란한 열매를 얻을 수 ಆ 있는 ಒಂದು 사람. ಮನುಷ್ಯನು ಬಹಳ ಅಮೂಲ್ಯವಾದ ಒಂದು ಬೆಳೆಯನ್ನು ಹೊಂದಿಕೊಳ್ಳುವಂತ 그러다 ಮನುಷ್ಯನಾಗಿದ್ದನು. 볼 때 아벨은 늘 부족하고 연약한 사람. ಆತನಗಳಲ್ಲಿ ಆ ಏಬೆಲನು ಪ್ರತಿ ಸಾರಿ ಕೂಡ ಆತನು ಬಲವೀನತೆ ಮತ್ತೆ ಕೊರತೆಯಲ್ಲಿದ್ದ ಮನುಷ್ಯನು. 아벨 때문에 ಕಾಯಿನ 걱정이야. ಪ್ರಚಾರ ಮತ್ತೆ ನಾನು ಬಹಳ ಚಿಂತೆ ಆಗುತ್ತಿದೆ ಏಬೆಲನ 그 ಕುರಿತಾಗಿ. 마음도 약하고 ಆತನ ಹೃದಯ ಬಹಳ ಬಲಹೀನತೆಯಾಗಿದೆ, 힘도 없고 ಆತನ ಹತ್ರ ಬಲವಿಲ್ಲ. 어느 날 가인이 그 곡식들을 지고 땀을 뻘뻘하며 집으로 돌아오고 있는데 ಒಂದು ಕಾಯಿನನ್ನು ಎಲ್ಲವೂ ಕೂಡ ಬೆವುತ್ತಾ ತನ್ನ ಒಂದು ಬೆಳೆ ತೆಗೆದುಕೊಂಡು ಮನೆ ಬರುವಾಗ 골짜기에서 아벨이 훌쩍훌쩍 울고 있어요. ಕಣಿವೆಯಲ್ಲಿ ಕೂಡ ಏಬೆಲ್ ಅಳುತ್ತಿರುವುದನ್ನು ನೋಡಿದ. 야 아벨아 너 왜 우니? ಏಬೆಲ ಯಾಕೆ ಅಳ್ತಾ ಇದೀಯಾ? 형 큰일 났어. ಅಣ್ಣ ನಾನು ದೊಡ್ಡ ಸಮಸ್ಯೆಲಿದ್ದೇನೆ. 뭐야 이야기해봐. ಏನಾಯ್ತು?
골짜기에 양이 빠졌어. ಆ ಒಂದು ಕುರಿ ಆ ಒಂದು ಕಣಿವೆಯಲ್ಲಿ ಬಿದ್ದ್ಬಿಟ್ಟಿದೆ. 야, 그래, 그거 울지 마. 형이 내려와 건져 올게. ಚಿಂತೆ ಮಾಡ್ಬೇಡ, ನಾನು ನಿನಗೋಸ್ಕರ ಹೋಗಿ ಅದನ್ನು ತೆಗೆದುಕೊಂಡು ಬರುತ್ತೇನೆ. 그래, 이제 아벨아 여기 울지 마. 여기 서 있어. ಏಬೆಲೆ ಕೂತ್ಕೋ, ನೀ ಅಳಬೇಡ ಆಯ್ತಾ. 이제 그 막 위험한 골짜기에 이제 가인이 내려가서 짐을 내려놓고 ನಾವೆಲ್ಲ 그 ಕೂಡ ನಾವೆಲ್ಲ ಒಂದು ಒಳ್ಳೆ ಒಂದು 올라옵니다. ಬೆಳೆಗಳನ್ನು ಕೆಳಗಿಟ್ಟೋದನ್ನು ಮತ್ತೆ ಅದನ್ನು ಕೂಡ ಒಳಗೆ ಹೋಗಿ ಆ ಒಂದು ಕಣಿವೆಯಲ್ಲಿ ಬಹಳ ಅಪಾಯವಾದ ಸ್ಥಳದಲ್ಲಿ ಹೋಗಿ ಮತ್ತೆ ಅದನ್ನು 가인이 ಹೆಗಲ ಮೇಲೆ ಆ ಒಂದು ಕುರಿ 보면 ಎತ್ತಿಕೊಂಡು ಮೇಲೆ ಬಂದನು. 걱정이다. ಯಾವ ಕಾಯಿನನ್ನು ಆ ಒಂದು ಕುರಿ ಎತ್ಕೊಂಡು ಬರ್ಬೇಕು, ನನ್ ಬಹಳ ಚಿಂತೆ ಆಗುತ್ತಿದೆ ಏಬೆಲನ 엄마가 ಕುರಿತಾಗಿ. 늘 아벨 때는 걱정하는데 ತಾಯಿ ಕೂಡ ಏಬೆಲನ ಕುರಿತಾಗಿ ಬಹಳ ಯೋಚನೆ ಮಾಡುತ್ತಾಳೆ. 그 농사는 못 친다는 양이라도 칠 수 있어야 할 ಅದನ್ನ ಕೈಯಲ್ಲಿ 건데 ವ್ಯವಸಾಯ ಮಾಡಕ್ಕಾಗದಿದ್ರು ಕೂಡ ಕುರಿಯನ್ನಾದ್ರೂ ಕಾಯಿಸಲಿ, ಕುಯ್ಯಲಾದ್ರೂ 이것은 ಕಾಯಿಲಿ. 문제는 저 어떡하지? ಅದನ್ನ ಪ್ರತಿ ಸಾರಿ ಕೂಡ ಸಮಸ್ಯೆ ಇರುತ್ತೆ, ಏನ್ ತಪ್ಪಾಗಿದೆ. 이런 이야기는 제가 상상한 이야기입니다. 실제 성경에 없는 ಈ 이야기입니다. ಒಂದು ಕತೆ ನಾನ್ ಮಾಡಿದ್ದು ಇವೆಲ್ಲ ಕೂಡ ಸತ್ಯವೇದಲಿಲ್ಲ. ಆದರೆ 그렇기 때문에 가인은 모든 면에 자기가 뛰어났기 때문에 자기를 신뢰할 만한 충분한 조건을 가지고 ಕಾಯಿನ 있어요. ಮಾಡುವಂತ ಎಲ್ಲಾ ಮಾರ್ಗದಲ್ಲಿ ಕೂಡ ಆತನ ದೊಡ್ಡದಾಗಿ ಕಾಣುತ್ತಿದ್ದು, ಅದಕ್ಕೋಸ್ಕರ ಆತನಿಗೊಂದು ಷರತ್ತಿತ್ತು, ತನ್ನ 그러나 ತಾನು ನಂಬಿಕೊಳ್ಳುವಂತೆ. 아벨은 자기가 뭘 하나 제대로 잘할 줄 아는 게 자기를 신뢰하지 않았다. ಆದ್ರೆ ಏಬೆಲ್ ಒಂದು ಸಂಗತಿಗಳು ಚೆನ್ನಾಗಿ ಮಾಡಕ್ ಆಗುದಿಲ್ಲ, ಅದನ್ನ ತಮ್ಮ ತಾನು ನಂಬಲಕ್ ಆಗುದಿಲ್ಲ. 그는 아벨은 무엇인가 누군가 도움이 없이는 살 수가 없으니까. ಯಾಕಂದ್ರೆ ಏಬೆಲ್ನೂ ಕೂಡ ಯಾರೋ ಒಂದು ಸಹಾಯ ಇಲ್ಲ ಅಂತ ಹೇಳಿದ್ರೆ ಬದುಕಕ್ ಆಗುದಿಲ್ಲ ಆತನು. 그러나 자연스럽게 하나님을 찾았고 하나님의 인도를 필요로 했다는 거죠. ಸ್ವಾಭಾವಿಕವಾಗಿ ದೇವರು ನೋಡಿದ್ರು ಮತ್ತೆ ಆತನ ದೇವರು ಬೇಕಾಗಿತ್ತು. 그러나 여러분 가인은 하나님의 인도 없이도 얼마든지 살 수 있는 ಯಾಕಂದ್ರೆ 사람이 ಕಾಯಿನ ಮನುಷ್ಯನು ಯಾರ ಒಂದು ಮಾರ್ಗದರ್ಶನ ಬೇಕಿಲ್ಲದೆ ಆತನು ಬಹಳ ಚೆನ್ನಾಗಿ 자기 ಜೀವಿಸುತ್ತಿದ್ದನು. 생각대로 가인은 살아온 것입니다. ಕಾಯಿನ ತನ್ನ ಸ್ವಂತ ಆಲೋಚನೆ ಪ್ರಕಾರ ಜೀವಿಸುತ್ತಿದ್ದನು. 그래 둘이 제사를 드리는데 ಇಬ್ಬರು ಕೂಡ ಕಾಣಿಕೆಯನ್ನು ಕೊಟ್ಟರು. 여러분 가인이 땅에 솟아놓은 제사를 드리는 걸 ನಾವು ನೋಡುತ್ತೇವೆ, 봤습니다. ನೆಲೆದಿರಂತ ಒಂದು ಬೆಳೆಗಳನ್ನೆಲ್ಲೂ ಕೂಡ ಕಾಯಿನ ಕಾಣಿಕೆಯನ್ನು 그런 ಕೊಡುತ್ತಿದ್ದಾನೆ. 가인은 자기 생각에 이건 하나님 기뻐할 거야. ಕಾಯಿನ ಅಂದುಕೊಂಡು ದೇವರು ಇದನ್ನ ಮೆಚ್ಚುತ್ತಾನೆ ಅಂತ. 사람이 자기 재물을 기뻐하지 않으려 한 번도 생각해 본 적이 ಆತನು 없어요. ಯಾವತ್ತೂ ಕೂಡ ಆಲೋಚನೆ ಮಾಡಿರೋ ದೇವರನ್ನ ಕಾಣಿಕೆಯನ್ನು ತಿರಸ್ಕಾರ ಮಾಡುತ್ತಾನೆ ಅಂತ. 내가 열심히 농사를 지어서 거둬들인 정말 이 멋진 과일들이야. ಇವೆಲ್ಲೂ ಕೂಡ ಸುಂದರವಾಗಿರುವಂತಹ ಹಣ್ಣುಗಳು, ನನ್ನ ಒಂದು ಕಷ್ಟಪಟ್ಟು ವ್ಯವಸಾಯ ಮಾಡುವುದರಿಂದ. 그러니까 자기는 자기 생각을 따라 재물을 하나님께 드렸어. ಆತನ ಆಲೋಚನೆ ಪ್ರಕಾರ ದೇವರಿಗೆ ಆತನ ಕಾಣಿಕೆಯನ್ನು ಕೊಟ್ಟನು. 아벨은 뭐든지 자신이 없으니까 ಯಾಕಂದ್ರೆ ಏಬೆಲ್ನಿಗೆ ಯಾವುದೇ ತರಹದ ವಿಶ್ವಾಸ ಇಲ್ಲ ಅದರ ಮೇಲೆ. 내가 하나님께 뭘 드려야 하지? ದೇವರಿಗೆ ನಾನೇನ್ ಕೊಡ್ಲಿ? 그럼 하나님을 구하게 된 것이. ಆತನ ದೇವರಿಗೆ ಹುಡುಕಿದನು. 하나님께서 가인에게 들을 수 있는 없는 길을 아벨에게 주었어요. ಯಾವನು ಕಾಯಿನ ಬಂದಾದ ಮೇಲೆ ಕೂಡ ದೇವರು ಏಬೆಲನ್ನು 이제 ಕೂಡ 하나님의 ಕೊಟ್ಟನು. 음성을 가인은 듣지 못하지만 아벨은 그 음성을 듣고 있는 거예요. ಕಾಯಿನ ದೇವರ ಸ್ವರವನ್ನು ಕೇಳಲಿಲ್ಲ, ಆದ್ರೆ ಏಬೆಲು ದೇವರ ಸ್ವರವನ್ನು ಕೇಳಿದನು. 하나님은 양의 첫째 그 기름을 ದೇವರು 기뻐하시겠구나. ಹೌದು, ನನ್ನ ಹಿಂಡಿಲಿರುವಂತಹ ಚೊಚ್ಚಲ ಕುರಿಯನ್ನು ಮತ್ತೆ ಕೊಬ್ಬನ್ನು ಇಷ್ಟಪಡುತ್ತಾನೆ. 하나님의 인도를 따라 그는 양의 첫째 그 ದೇವರ 기름을 ಮಾರ್ಗದರ್ಶನ 드렸어요. ಮೂಲಕ ಆತನು ಹಿಂಡಿರುವಂತಹ ಚೊಚ್ಚಲವನ್ನು ಮತ್ತೆ ಒಂದು ಕೊಬ್ಬನ್ನು ಕೊಟ್ಟನು 이해를 ದೇವರಿಗೆ. 못하는 거예요. ಕಾಯಿನ ಅರ್ಥ ಮಾಡಿಕೊಳ್ಳಲಿಲ್ಲ ಅದನ್ನು. 가인아, 아벨아, 너 무슨 제사를 그런 제사를 드리니? ಏಬೆಲು ಯಾಕೆ ಆ ತರದನ್ನು ಕಾಣಿಕೆ ಕೊಡ್ತಾ ಇದ್ದೇನೆ 자, ನೀನು? 여기 봐라. 과일이 좋고 곡식이 좋은데 이런 걸 드리지. 그 양을 잡아 징그럽게 피를 흘리고 그래. ನೋಡು, ಈ ತರದೊಂದು ಬೆಳೆನು, ಈ ತರದ ಹಣ್ಣನ್ನು ನೀನು ಕೊಡಬೇಕು, ಯಾಕೆ ನೀನು ಅಸಹ್ಯಕರವಾಗಿ ರಕ್ತವನ್ನು ಚೆಲ್ಲು ಸಾಯಿದ್ಯಾ ನೀನು? 아벨은 하나님의 인도를 지금 받고 있는 거죠. ಆದ್ರೆ ಈಗ ಏಬೆಲು ದೇವರ ಮಾರ್ಗದರ್ಶನ ಹೊಂದಿಕೊಳ್ಳುತ್ತಿದ್ದಾನೆ. 가인은 그걸 이해하지 못했어요. ಕಾಯಿನ ಅದನ್ನ ಅರ್ಥ ಮಾಡಿಕೊಳ್ಳಲಿಲ್ಲ. 오늘날 신앙도 그와 똑같습니다. ಅದೇ ರೀತಿಯಾಗಿ ಆತ್ಮೀಯ ಜೀವಿತ ಇವತ್ತು ಕೂಡ ಅದೇ ರೀತಿಯಾಗಿದೆ. 자기가 세상적으로 성공한 사람은 자기 생각을 따라 하나님께 ಲೋಕದಲ್ಲಿ ಯಾರೆಲ್ಲರೂ ಕೂಡ 나아갑니다. ಮನುಷ್ಯರು ಅವರೆಲ್ಲರೂ ಕೂಡ ಸಫಲ ಆಗಿರ್ತಾರೆ, ಅವರೆಲ್ಲರೂ ಕೂಡ ದೇವರು ಬಿಟ್ಟು ಅವರ 그러나 ಸ್ವಂತ 자기 ಆಲೋಚನೆ ಹೋಗುತ್ತಾರೆ. 아무것도 할 수 없는 사람은 자기 생각을 가지고 자신이 없으니까 하나님을 묻고 하나님을 구하고 하나님을 찾게 된다는 ಮತ್ತೆ 거죠. ಮನುಷ್ಯರು ಯಾರೆಲ್ಲರೂ ಕೂಡ ತಮ್ಮದಲ್ಲಿ ಯಾವುದು ಏನು ಕೂಡ ಮಾಡಕ್ಕಾಗೋದಿಲ್ಲ, ಏನು ಕೂಡ ಮಾಡಕ್ಕಾಗೋದಿಲ್ಲ, ಅವರೊಂದು ಮನುಷ್ಯರು ದೇವರನ್ನು ಹುಡುಕುತ್ತಾರೆ. 그런 사람들이 하나님의 인도를 받아서 정말 베드로가 되고 ಆ ಒಂದು 바울이 ಮನುಷ್ಯರು ದೇವರ ಮಾರ್ಗದರ್ಶನ ಹೊಂದಿಕೊಳ್ಳುತ್ತಾರೆ. ಆ ಒಂದು ಮನುಷ್ಯರು ಪೇತ್ರ ಮತ್ತೆ ಪೌಲನ್ನು 그런 ತಾಗುತ್ತಾರೆ. 사람들이 노아가 되고 다니엘이 되고 요셉이 되고 다윗이 되는 ಆ 것입니다. ಒಂದು ಮನುಷ್ಯರು ನೋಹ, ದಾನಿಯಲ್, ಯೋಸೇಫ 아비는 ತಾಗುತ್ತಾರೆ. 그래서 우리가 잘나 우리 생각대로 해야 하는 게 아니라 우리가 못나기 때문에 자신을 하나님께 물어서 하는 그게 참된 신앙을 ಅದಕ್ಕೋಸ್ಕರ 이루는 ನಾವೇನು ಕೂಡ 과정이 ಆಮೇಲೆ 되는 ಏನು ಕೂಡ ಮಾಡಬಾರದು. ಯಾಕಂದ್ರೆ ನಾವು ಬಹಳ ಬಲಹೀನರು. ನಮ್ಮ ಒಂದು ಮನುಷ್ಯ ಬಹಳ ಬಲಹೀನದ ನಿಮಿತ್ತ ನಾವೆಲ್ಲರೂ ಕೂಡ ದೇವರಿಗೆ ಕೇಳುವುದು ಮತ್ತೆ ದೇವರಿಂದ ಹೊಂದಿಕೊಳ್ಳುವುದು ಮಾರ್ಗದರ್ಶನ. 여기까지 ಅದು 말씀을 드리겠습니다. ನಿಜವಾದ ಜೀವಿತ. 다음 시간에 여러분 안녕히 계십시오. ಇವತ್ತು ಎಲ್ಲರಿಗೂ ಮಾತಾಡುತ್ತೇನೆ ನಾನು. 감사합니다. ಮುಂದಿನ ಭಾಗದಲ್ಲಿ ಹುಷಾರಾಗಿರ್ರಿ. ಧನ್ಯವಾದ.